ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ. ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿ ಜೆ ವೆಂಕಟಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಬಳವನಹಳ್ಳಿ ಗ್ರಾಮದ ರೈತರು ತೀವ್ರ ಸಂಕಟದಲ್ಲಿ ಜೀವಿಸುತ್ತಿದ್ದಾರೆ. ಹೌದು, ಪ್ರಸ್ತುತ ಬೀಳುತ್ತಿರುವ ಧಾರಾಕಾರ ಮಳೆಯ ಪರಿಣಾಮವಾಗಿ ಮುತ್ಯಾಲಮ್ಮ ದೇವಸ್ಥಾನದಿಂದ ಬದ್ದಣ್ಣಕೆರೆಗೆ ಹೋಗುವ ಮುಖ್ಯ ರಸ್ತೆ ಸಂಪೂರ್ಣ ಅವ್ಯವಸ್ಥೆಗೊಳಗಾಗಿದೆ. ಹೀಗೆಂದು ರೈತರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಸದಸ್ಯರಿಗೆ ಹಲವು ಬಾರಿ ದೂರು ನೀಡಿದರೂ ಯಾವುದೇ ಸ್ಪಂದನೆ ಕಾಣಿಸಿಕೊಂಡಿಲ್ಲ ಎಂದು ದೂರಿದರು. ಈ ಹಳ್ಳಿಯ ಶೇಕಡ 50% ರೈತರು ರೇಷ್ಮೆ ಬೆಳೆ ಮತ್ತು ತೋಟಗಾರಿಕೆಯನ್ನು ಅವಲಂಬಿಸಿರುವ ಬಳವನಹಳ್ಳಿ ರೈತರು ತಾವು ಬೆಳೆಸಿದ ಬೆಳೆಗಳಿಗೆ ತಲುಪುವ ಮಾರ್ಗವೇ ಇಲ್ಲದೆ ಪರದಾಡುತ್ತಿದ್ದಾರೆ. ಇಲ್ಲಿ ಗೆದ್ದಿರುವ ಗ್ರಾಮ ಪಂಚಾಯಿತಿ ಸದಸ್ಯರು ಮತ ಕೇಳಲು ಮಾತ್ರ ಬರುವ ಸದಸ್ಯರು ಸಮಸ್ಯೆ ಕೇಳಿದಾಗ ಕೈ ತೊಳೆದುಕೊಳ್ಳುತ್ತಾರೆ ಎಂಬುದು ರೈತರ ಗಂಭೀರ ಆರೋಪ ಮಾಡಿದರು. ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು, ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ ರೈತ ನಾರಾಯಣಸ್ವಾಮಿ, ಸಮಸ್ಯೆ ಬಗೆಹರಿಸದಿದ್ದರೆ ಚುನಾವಣೆಯಲ್ಲಿ ಪಾಠ ಕಲಿಸುತ್ತೇವೆ. ಇಡೀ ಗ್ರಾಮ ಸೌಕರ್ಯವಿಲ್ಲದೆ ನಲುಗುತ್ತಿದೆ. ಇತ್ತೀಚಿನ ಚುನಾವಣೆಗಳಲ್ಲಿ ಮತ ಕೇಳಿದವರು ಇಂದು ರೈತರ ಸಮಸ್ಯೆ ನಿರ್ಲಕ್ಷಿಸುತ್ತಿದ್ದಾರೆ. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸದಸ್ಯರು ರಸ್ತೆಯನ್ನು ತುರ್ತಾಗಿ ದುರಸ್ತಿ ಮಾಡಿ ರೈತರಿಗೆ ಅನುಕೂಲ ಕಲ್ಪಿಸಬೇಕು. ಇಲ್ಲವಾದರೆ ಮುಂದಿನ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸುತ್ತೇವೆ ಎಂದು ಎಚ್ಚರಿಸಿದರು. ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿ ಎನ್ನುವುದು ಕೇವಲ ಮಾತಲ್ಲ, ಇದು ಬದುಕಿನ ಮಾರ್ಗವಾಗಿದೆ. ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಸಂಬಂಧಪಟ್ಟ ಇಲಾಖೆ ಹಾಗೂ ಅಧಿಕಾರಿಗಳು ತ್ವರಿತ ಕ್ರಮ ಕೈಗೊಂಡರೆ ಮಾತ್ರ ಗ್ರಾಮಸ್ಥರಿಗೆ ನಿಟ್ಟುಸಿರು ಸಿಗುವುದು. ಇಲ್ಲವಾದರೆ ರೈತರ ಶಾಪ ನಿಮಗೆ ತಟ್ಟುವುದು ಗ್ಯಾರಂಟಿ. ಈ ಕೆಸರು ಗದ್ದೆಯಂತಾದ ರಸ್ತೆಯನ್ನು ಆದಷ್ಟು ಬೇಗ ಸರಿಪಡಿಸಲು ಮಾಧ್ಯಮಗಳ ಮುಂದೆ ಅಳಿಲು ತೋಡಿಕೊಂಡ ರೈತರು. ವರದಿ ಗೊರಮಡಗು ಮೈತ್ರಿ. ಸರ್, ಇದು ಗ್ರಾಮ ಪಂಚಾಯತಿ ಸದಸ್ಯರು ಕೇಳಿದರೆ ಅವರು ಗಮನ ಹರಿಸಿಲ್ಲ. ಅವರು ಮೆಂಬರಾಗಿ ಬಂದಿದ್ದ ದಿವಸಕ್ಕೆ ಹೇಳ್ತಾನೆ ಇದ್ದಾರೆ, ಮಳೆ ಬಿದ್ದಾಗ ನಮ್ಮ ಗಾಡಿಗಳು ಓಡಾಡೋಕ್ಕಾಗಲ್ಲಪ್ಪ, ಬುರ್ದೆ ಆಗ್ತದೆ, ನೀವನ್ನು ಮೇನ್ ರೋಡ್ ಓಡಾಡ್ತೀರಿ, ಮೇನ್ ರೋಡ್ ಐತೆ, ನಮ್ಗೆ ಮೇನ್ ರೋಡ್ ಇಲ್ಲ, ಮಳೆ ಬಂದರೆ ನಾವು ಕಚ್ಚಡದಾಗೆ ಹೋಗ್ಬೇಕು ಸರ್ ಅಂತ ಹೇಳ್ತಾನೆ ಇದ್ದರೆ ಅವ್ರು ಗಮನನೇ ಹರಿಸ್ತಾ ಇಲ್ಲ ಸರ್. ಇವಾಗ 16 ಸರಿ ಹೇಳಿದರೆ ಹೊಡಿಸ್ತೀರ ಅಂತಾರೆ, ಕೆಲಸ ಮಾಡ್ತಾ ಇಲ್ಲ ಸರ್. ನೀವು ಏನು ರೇಷ್ಮೆ ಬೆಳೆ ಹೆಂಗೆ ಸರ್ ಓಡಾಡ್ಬೇಕು? ರೋಡ್ ನೋಡಿ ಸರ್, ನೀವೇ ಕಂಡುಬಿಟ್ಟು ನೋಡಿ ಸರ್. ಮಳೆ ಬಂದರೆ ನಾವು ಗಾಡಿಗಳು ಓಡಾಡೋಕ್ಕಾಗಲ್ಲ. ನೀವೇನು ರೇಷ್ಮೆ ಬೆಳಿತೀರಾ? ರೇಷ್ಮೆ ಸರ್ ನಮ್ಮದು. ಹಾಂ, ನಾವು ರೇಷ್ಮೆ ಬೆಳೆಯೋರು ಡೈಲಿ ನಮ್ಗೆ ಗಾಡಿ ತೋಟ ಹತ್ರಕ್ಕೆ ಹೋಗ್ಬೇಕು, ರೋಡ್ ಚೆನ್ನಾಗಿರ್ಬೇಕು. ಇಲ್ಲಾಂದರೆ ನಾವು ಮೂಟೆ ಹೊರಕ್ಕಾಗಲ್ಲ ಸರ್. ಹೆಂಗೆ ಸರ್ ಹೊರಬೇಕು? ನಮಗೂ ವಯಸ್ಸಾಗ್ತಾ ಬಂತು, ಏನು ವಯಸ್ಸಿನಾಗಿದ್ದ ಎತ್ಕೊಂಬಂದ್ಬಿಡ್ರಿ ಸರ್. ವಯಸ್ಸಾದ್ಮೇಲೆ ನಾವು ಹೊರಕಾಗ್ತದೇನು ಸರ್? ಪಂಚಾಯತರು ಕೇಳ್ತಾ ಅವ್ರ ಕ್ಯೂ ಮೇಲೆ ಹಾಕ್ಯಂತ ಇಲ್ಲ ಸರ್. ಹಾಂ, ಅಧ್ಯಕ್ಷರಿಗೆ 16 ಸರಿ ಹೇಳಿದ್ರು ಮಾಡಿಸ್ತೀನಿ ಅಂದರೂ ಮಾಡ್ತಾ ಇಲ್ಲ. ಏನಲ್ಲ ಅಧ್ಯಕ್ಷರು ನಿಮ್ಮೂರವರೇನಾ? ಅಧ್ಯಕ್ಷರು ನಮ್ಮೂರವರೇ, ಓಕೆ, ಬೇರೆಯವರೇನಲ್ಲ. ಅವರು ಈ ಕಡೆ ಅವಶ್ಯಕತೆ ಇಲ್ಲ, ಅವರು ಈ ಕಡೆ ಬರಲ್ಲ, ನೋಡಲ್ಲ. ನಾವು ಹೇಳಿದ್ರೆ ಅವ್ರು ಕೇಳ್ತಾ ಇಲ್ಲ, ಮಾಡಿಸ್ಕೊಡ್ತಾ ಇಲ್ಲ. ಈ ರೋಡು ಇದೇ ಮಾಡಿದ್ರು, ಆದರೆ ಅದನ್ನು ಸರಿಯಾಗಿ ಮಾಡಲಿಲ್ಲ. ಮಾಡದೇ ಇದಕ್ಕೋಸ್ಕರ ಈಗ ಮಳೆ ಹೊಡೀತು. ಈ ತೋಟಗಳವರೆಲ್ಲ ಓಡಾಡ್ಬೇಕಾದ್ರೆ ಭಾರಿ ಹಿಂಸೆ ಆಗೈತೆ. ಇದಕ್ಕೆ ಸಂಬಂಧಪಟ್ಟವ್ರಿಗೆ ಮೆಸೇಜ್ ಕೊಟ್ಟಾಗ ಅವ್ರು ಇನ್ನೂ ಏನು ಅಂತ ಇಲ್ಲಿ ಗಮನ ಹರಿಸಲಿಲ್ಲ. ಅದಕ್ಕೋಸ್ಕರ ಇದಕ್ಕೆ ಸಂಬಂಧಪಟ್ಟವ್ರು ಬಂದು ಇದನ್ನು ನೋಡಿ ಸ್ವಲ್ಪ ಹಂಗೆ ನಾವು ಓಡಾಡೋದಕ್ಕೆ, ಸೊಪ್ಪುಗಳು ಸಾಗಿಸ್ಕೊಳೋದಕ್ಕೆ ಎಲ್ಲಕ್ಕೂ ಅನುಕೂಲ ಆಗೋಂಗೆ ಸ್ವಲ್ಪ ಮಾಡಿಕೊಡ್ಬೇಕಂತ ಗಮನ ಹರಿಸ್ಬೇಕು ಇದಕ್ಕೆ ಸಂಬಂಧಪಟ್ಟವರು. ಆಮೇಲೆ ಮುತ್ಯಾಲಮ್ಮನ ದೇವಸ್ಥಾನದಿಂದನೂ ಮೇಲೆ ರೋಡಿಂದನೂ ಇದು ಸ್ವಲ್ಪ ಹದಗೆಟ್ಟೋಗೈತೆ. ಅದನ್ನ ಸ್ವಲ್ಪ ಹಂಗೆ ವ್ಯವಸ್ಥೆ ಮಾಡಿಕೊಟ್ರೆ ರೈತರು ತಿಳ್ಕೊತಾರೆ, ಅನುಕೂಲ ಆಗುತ್ತೆ ಅಂತಂದ್ಬಿಟ್ಟು ನಾವು ಕೇಳ್ಕೊತಾ ಇದ್ದೀವಿ. ಗ್ರಾಮ ಪಂಚಾಯತಿ ಸದಸ್ಯರಿಗೆ ತಿಳಿಸಿದ್ರೆ ವಿಚಾರನ? ಗ್ರಾಮ ಪಂಚಾಯತಿ ಸದಸ್ಯರಿಗೂ ತಿಳಿಸೈತೆ. ಅವ್ರ ಗಮನಕ್ಕೆ ತಗೊಂಡೋದ್ರು, ಅವರೇನು ಅದನ್ನು ಹಾಂ ಯಾರು ಅದ್ರ ಬಗ್ಗೆ ಗಮನ ಹರಿಸಿಲ್ಲ. ಕಂಪ್ಲೀಟು ನಮ್ಮದು ಸೇರಿಸಿ ಕೃಷ್ಣ ಹಿಡಿದಲ್ಲ ಆಗ ಮುಂದೆ ಅಲ್ಲಿ ಗಂಟನೂ ಒಂದೇ ಒಂದು ಪುಟ್ಟಿ ಉಳಿದ 7ನೇಗೆ ಇಲ್ಲಿಂದ ಕೆರೆತರಿಂದ ಆ ಕೃಷ್ಣ ಹಿಡಿದು ಆ ಕಡೆಯಿಂದ ಜಮೀನು ಊರ್ತಾ ಇದಲ್ಲ ಅಲ್ಲಿ ಗಂಟ ದೊಂಗರ ಗಂಟ ಅಪ್ಪ ಈಗ ಇನ್ನೊಂದು ಹೇಳಿದ್ನಲ್ಲ, ಇದು ಇರೋದು 800 ಎಕರೆ ಅಂತೆ. ಇನ್ನೂ 100 ಎಕರೆ ವಿಸ್ತೀರ್ಣ ಇಲ್ಲಿ ತಗೊಂತಾರೆ.